ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷ್ ಬ್ಲಾಗ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಇವತ್ತು ಗುರುವಾರ ನಾನಿಲ್ಲಿ ಇವತ್ತು ಜಾಮೂನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಜಾಮೂನು ಕೂಡ ಮಾಡ್ತಾ ಇದ್ದೀನಿ, ಅದೇ ಜಾಮೂನ್ ಪೌಡ್ರಲ್ಲೇ. ಹಾಗೆ ನಿನ್ನೆ ನೈಟು ಸ್ವಲ್ಪ ಹಾಗಲಕಾಯಿ ಗೊಜ್ಜನ್ನ ಮಾಡಿದೆ, ಆ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಏಕೆಂದರೆ ಕೆಲವರು ಹಾಗಲಕಾಯಿ ಅಂದ್ರೇ ಸ್ವಲ್ಪ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಕಹಿ ಇರುತ್ತೆ ಅಂತೇಳಿ. ಆದರೆ ಈ ರೀತಿ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ ಮತ್ತು ದೋಸೆಗೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕಹಿ ಅಂತ ಅನಿಸಲ್ಲ. ಮತ್ತು ಅನ್ನದ ಜೊತೆನೂ ಕೂಡ ಚೆನ್ನಾಗೇ ಇರುತ್ತೆ. ನಾನು ಮುಂಚೆನೇ ಈ ರೀತಿ ಹಾಗಲಕಾಯಿನ ಸ್ವಲ್ಪ ಸಣ್ಣ ಸಣ್ಣದಾಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದುದ್ದವಾಗೆ. ಬೇಕಾದ್ರೆ ನಾವು ರೌಂಡಿಗೆ ಸರ್ಕಲಾಗಿ ಕೂಡ ಕಟ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಈ ರೀತಿ ಸ್ಲೈಸಸ್ ಆಗೇ ಕಟ್ ಮಾಡಿಕೊಂಡು ಎಣ್ಣೆ ಏನು ಹಾಕ್ದಂತೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹುರಿತಾ ಇದ್ದೀನಿ. ಅದು ಕಹಿ ಏನಿರುತ್ತೆ ಅದು ಸ್ವಲ್ಪ ಹೋಗುತ್ತೆ ಅಂತೇಳಿ ಹುರಿತಾ ಇದ್ದೀನಿ. ನಂತರ ಹುರಿದಿರೋಂಥ ಹಾಗಲಕಾಯಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಕುಕ್ಕರ್ನ ಇಟ್ಕೋತಾ ಇದ್ದೀನಿ. ಏಕೆಂದರೆ ಕುಕ್ಕರಲ್ಲಿ ನಾನು ಒಂದು ವಿಷಲ್ ಕೂಗಿಸ್ಕೋತೀನಿ, ಹಾಗಲಕಾಯಿ ಬೇಗ ಬೇಯಲ್ಲ ಅನ್ನೋ ಸಲುವಾಗಿ. ಮತ್ತು ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ, ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಗೆಡ್ಡೆ ಈರುಳ್ಳಿನೂ ಕೂಡ ಇದರೊಳಗಡೆ ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋತಾ ಇದ್ದೀನಿ. ಆನಂತರ ಇದಕ್ಕೆ 1ರಿಂದ 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ನಾನು ಮುಂಚೆನೇ ಹುರಿದಿಟ್ಕೊಂಡಿರೋ ಹಾಗಲಕಾಯಿನೂ ಕೂಡ ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಹುರಿತಾ ಇದ್ದೀನಿ. ಮತ್ತು ಎಣ್ಣೆಲಿ ಫಸ್ಟು ನಾನು ಯಾವುದೇ ರೀತಿ ಎಣ್ಣೆ ಹಾಕ್ದಂತೆ ಬರೀ ಡ್ರೈ ರೋಸ್ಟ್ ಅಷ್ಟೇ ಮಾಡ್ಕೊಂಡಿದ್ದೆ. ಈಗ ಎಣ್ಣೆಲಿ ಚೆನ್ನಾಗಿ ಇನ್ನೊಂದು ಸಲ ಹುರಿತಾ ಇದ್ದೀನಿ ಹಾಗಲಕಾಯಿನ. ಜೊತೆಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿನೂ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಹಾಗಲಕಾಯಿ ನಮಗೆ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ಕೆಲವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಆ ಗೊತ್ತಿದ್ರೂ ಕೂಡ ಇನ್ನು ಕೆಲವರು ಇದು ತಿನ್ನೋದಕ್ಕೆ ಹಿಂದೆ ಮುಂದೆ ಯೋಚಿಸ್ತಾರೆ. ಏಕೆಂದರೆ ಬಾಯಿಗೆ ಇದು ಕಹಿ ಅಂತ ಅನಿಸುತ್ತಲ್ವ, ಅದಕ್ಕೋಸ್ಕರ ಕೆಲವರು ತಿನ್ನೋದಕ್ಕೆ ಹೋಗೋದಿಲ್ಲ. ಇದರಿಂದ ಪಿತ್ತ, ವಾಂತಿ ಮತ್ತು ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು. ನಮಗೆ ಮುಂಚೆನೇ ಹೇಳ್ತಾರಲ್ವ ದೊಡ್ಡವರು, ಬಾಯಿಗೆ ಅಂದರೆ ನಾಲಿಗೆಗೆ ಯಾವುದು ಕಹಿ ಅನಿಸುತ್ತೋ ಅಥವಾ ಇಷ್ಟ ಆಗಲ್ವೋ ಊಟ, ಅದು ನಮ್ಮ ಆರೋಗ್ಯಕ್ಕೆ ದೇಹಕ್ಕೆ ತುಂಬಾ ಒಳ್ಳೆಯದಂತೆ. ಬಾಯಿಗೆ ನಾಲಿಗೆಗೆ ಯಾವುದು ರುಚಿ ಕೊಡುತ್ತೋ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಕೆಟ್ಟದ್ದಂತೆ ಊಟ. ನಾನು ಆದಷ್ಟು ಮಕ್ಳುಗಳಿಗೂ ಕೂಡ ರೂಢಿ ಮಾಡಿದ್ದೀನಿ ಹಾಗಲಕಾಯಿ ಗೊಜ್ಜು, ಅವರು ಕೂಡ ತಿಂತಾರೆ ಇದನ್ನು. ಮತ್ತು ಅರಿಶಿಣದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಹುರಿದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಹಾಕೋದ್ರಿಂದ ಅಂದರೆ ಹುಣಸೆ ರಸನ ಬಳಸೋದ್ರಿಂದ ಸ್ವಲ್ಪ ಕಹಿ ಪ್ರಮಾಣ ಕಡಿಮೆಯಾಗಿ ಹುಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹುಣಸೆ ರಸದಲ್ಲೂ ಕೂಡ ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡು ನಂತರ ನಾನಿಲ್ಲಿ ಟೊಮೊಟೊನ ಒಂದು 2 ಟೊಮೊಟೊ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸಿ ನಂತರ 1 ಸ್ಪೂನು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಇಲ್ಲ 1-2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನು ಈ ಹಂತದಲ್ಲೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಇದೆಲ್ಲ ಹಾಕೋದ್ರಿಂದ ಒಂದು ರೀತಿ ಟೇಸ್ಟೇ ಚೇಂಜ್ ಆಗುತ್ತೆ ಹಾಗಲಕಾಯಿದು. ಈಗ ನಾವು ಯಾವ ರೀತಿ ರೋಸ್ಟ್ ಮಾಡಿ ಹುರಿತಿದ್ದೀವೋ ಅದೇ ರೀತಿಯೇ ನಾವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ತೊಗೊಂಡು ನುಣ್ಣಗೆ ರುಬ್ಕೊಂಡು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಇದರೊಳಗಡೆ ಬೇಕಾದ್ರೆ ನಾವು ಟೊಮೊಟೊ ಇಲ್ಲ ಈರುಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಕೂಡ ಸೇರಿಸಿ ರುಬ್ಕೊಂಡು ಸೇರಿಸ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ನಾವು ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರು ಪುಡಿ ಇರುತ್ತಲ್ವ, ಅದನ್ನು 1ರಿಂದ 1-2 ಸ್ಪೂನ್ ಹಾಕ್ಕೊಂಡು ನಂತರ 1-2-3 ಹಸಿಮೆಣಸಿಕಾಯಿನೂ ಕೂಡ ತೊಳೆದು ಇದರೊಳಗಡೆ ಸೇರಿಸಿ ಕೊನೆಯದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಇದನ್ನು 1 ವಿಷಲ್ ನಾನು ಕೂಗಿಸ್ಕೊತೀನಿ. ಏಕೆಂದರೆ ಹಂಗೆ ಬೇಯಿಸಿದ್ರೆ ಸುಮ್ಮನೆ ಗ್ಯಾಸು ವೇಸ್ಟ್ ಆಗುತ್ತೆ. ಕುಕ್ಕರಲ್ಲಾದರೆ 1 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಒಂದು ಮಟ್ಟಕ್ಕೆ ಬೆಂದಿರುತ್ತೆ ಅಂತ ಹೇಳಿ ನಾನು ಕೂಗಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಹಾಗಲಕಾಯಿ ಒಂದ್ಸಲ ನೀವು ಟ್ರೈ ಮಾಡಿ. ತಿನ್ನಲ್ಲ ಅಂದವರು ಕೂಡ ಈ ಹಾಗಲಕಾಯಿ ಗೊಜ್ಜನ್ನು ನಿಜ ತಿಂತೀರಾ. ಅದು ಕುಕ್ಕರಲ್ಲಿ 1 ವಿಷಲ್ ಕೂಗಿದಾದಮೇಲೆ ಅದನ್ನು ಮತ್ತೆ ನಾನೊಂದು ಕುದಿಸ್ಕೊತಾ ಇದ್ದೀನಿ. ಮತ್ತು ಅದು ಕುದಿದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ, ಸಾಂಬಾರು ಥರ ಇಲ್ಲ ಗ್ರೇವಿ ಥರ ಆಗುತ್ತೆ. ನಮಗೆ ಗ್ರೇವಿ ಥರ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ರೈಸ್ಗೆ ಅಂತ ಹೇಳಿದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕಹಿ ಏನು ಅನಿಸೋದಿಲ್ಲ ನಮಗೆ.
ಮತ್ತು ಇನ್ನೊಂದು 2 ದಿನದಲ್ಲಿ ಗೌರಿ ಗಣೇಶ ಹಬ್ಬನೂ ಕೂಡ ಬಂತು. ಇನ್ನು ಎಲ್ಲೆಲ್ಲೂ ಗಣೇಶಂದೇ ಹವಾ ಅಂತ ಹೇಳ್ಬೋದು. ಮುಂಚೆ ಎಲ್ಲ ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ಊರುಗಳಲ್ಲಿ ಯಾರ್ಯಾರ ಮನೇಲಿ ಗಣೇಶನ ಕೂರಿಸ್ತಾರೆ ಅನ್ನೋದು ನೋಡೋದೇ ಒಂದು ರೀತಿ ಖುಷಿ. ಹಬ್ಬಗಳಲ್ಲಿ ಮನೆಯೇ ಸೇರ್ತಾ ಇರಲಿಲ್ಲ. ಎಲ್ಲೆಲ್ಲಿ ಗಣೇಶನ ಕೂರಿಸಿರ್ತಾರೆ ಅಲ್ಲೆಲ್ಲ ಹೋಗೋದು, ಗಣೇಶನ ನೋಡೋದು ಒಂಥರ ಚೆನ್ನಾಗಿರತ್ತೆ. ಅದರಲ್ಲೂ ಗಂಡು ಮಕ್ಳುಗಳಿಗೆ ಈ ಹಬ್ಬ ತುಂಬಾ ಫೇವ್ರೇಟು. ಏಕೆಂದರೆ ಇದೊಂದೇ ಅನಿಸುತ್ತೆ ಅವ್ರು ಇಷ್ಟಪಟ್ಟು ಮಾಡೋ ಹಬ್ಬ. ಎಲ್ಲೆಲ್ಲಿ ಗಣೇಶನ ಕೂರಿಸಿರ್ತಾರೋ ಅಲ್ಲೆಲ್ಲ ತಮಟೆ ಸೌಂಡು, ಆರ್ಕೆಸ್ಟ್ರಾ, ಅದು ಇದು ಡ್ಯಾನ್ಸು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಮತ್ತು ಗಣೇಶನ ಬೀದಿ ಬೀದಿಲಿ ಮೆರವಣಿಗೆ ಮಾಡೋದು, ಪೂಜೆ ಮಾಡಿಸೋದು ಮತ್ತು ಅದರಿಂದ ನಮಗೆ ಸಿಗೋ ಪ್ರಸಾದ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ, ಚೆನ್ನಾಗಿರತ್ತೆ. ಎಲ್ಲ ನೋಡೋದಕ್ಕೆ ಅದರಲ್ಲೂ ಹಳ್ಳಿಗಳಲ್ಲಿ ಚೆಂದ. ಹಳ್ಳಿಗಳಲ್ಲಾದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಬ್ಬಗಳನ್ನ. ಸಿಟಿಗಳಲ್ಲಾದರೆ ನಾವು ಎಷ್ಟು ಇರ್ತೀವಿ ಅಂದರೆ ಒಂದು ಚೌಕಟ್ಟು ಹಾಕೊಂಡ್ಬಿಟ್ಟಿರ್ತೀವಿ, ನಾವು ಇಷ್ಟೇ ಜನ ಅನ್ನೋ ಥರ. ನಾವು ಇಷ್ಟೇ ಜನನ ಹಬ್ಬನ ಇದು ಮಾಡ್ತೀವಿ. ಆದರೆ ಊರುಗಳಲ್ಲಿ ಆ ರೀತಿ ಎಲ್ಲ ಒಂಥರ ಅಲ್ಲಿ ಏನೋ ಒಂಥರ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಹಬ್ಬಗಳಲ್ಲಿ. ಮತ್ತು ನಾವು ಈ ಸಲ ಗೌರಿ ಗಣೇಶ ಹಬ್ಬಕ್ಕೇನು ಊರಿಗೆ ಹೋಗ್ತಾ ಇಲ್ಲ. ಈಗಷ್ಟೇ ಅಂದರೆ ಹೋದ ವಾರ ಅಷ್ಟೇ ಊರಿಗೆ ಹೋಗಿದ್ದು ಬಂದಿದ್ವಲ್ಲ, ಅದಕ್ಕೋಸ್ಕರ ಹೋಗ್ತಾ ಇಲ್ಲ. ನೋಡೋಣ, ಇಲ್ಲೇ ಗಣೇಶನ ಕೂರಿಸೋ ಪ್ಲ್ಯಾನ್ ಇದೆ. ಮತ್ತು ನಾನು ಹಬ್ಬಕ್ಕೆ ಅಂತ ಸುಮಾರು ದಿನವೇ ಆಗಿತ್ತು ಡ್ರೆಸ್ಗಳನ್ನ ಅಂದರೆ ರೆಡಿಮೇಡ್ ಟಾಪ್ಗಳನ್ನ ತೊಗೊಬಂದಿದ್ದೆ. ಅದನ್ನು ಸ್ಟಿಚ್ ಮಾಡೇ ಇರಲಿಲ್ಲ. ಅದಕ್ಕೋಸ್ಕರ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತೇಳಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಈ ರೀತಿ ಮನೇಲೊಂದು ಯಾವುದೋ ಒಂದು ಮಿಷಿನ್ ಅಂತ ಇದ್ಬಿಟ್ರೆ ನಮ್ಮ ಟೈಲರಿಂಗ್ ಆಲ್ಮೋಸ್ಟು ನಮ್ಮ ಬಟ್ಟೆಗಳನ್ನಾದರೂ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ, ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಬಂದುಬಿಟ್ರೆ ಯಾರನ್ನು ಕಾಯೋ ಅಗತ್ಯನೇ ಇರೋದಿಲ್ಲ. ನಮಗೆ ಯಾವ ಟೈಮಲ್ಲಿ ಬೇಕಾದ್ರೂ, ಎಂಥ ಅರ್ಜೆಂಟ್ ಟೈಮಲ್ಲಿದ್ರೂ ಕೂತ್ಕೊಂಡು 10 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಡ್ಬೋದು. ಇನ್ನು ಗುಲಾಬ್ ಜಾಮೂನು ಕೂಡ ನಾನು ಮಾಡ್ತಾಯಿದ್ದೀನಿ. ಇವಾಗೇನಕ್ಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ಮನೇಲಿ ಜಾಮೂನ್ ಪ್ಯಾಕೆಟ್ ಇತ್ತು. ಅದಕ್ಕೋಸ್ಕರ ಮಾಡೋಣ ಅಂತೇಳಿ, ಮಕ್ಕಳು ಹೇಗಿದ್ರು ಸ್ಕೂಲಿಂದ ಬರೋದ್ರೊಳಗಡೆ ಮಾಡಿಟ್ರೆ ಖುಷಿಯಲ್ಲಿ ತಿಂತಾರೆ ಅವರು ಅಂತೇಳಿ ಮಾಡ್ತಾಯಿದ್ದೀನಿ. ಮತ್ತು ಅದೇ ಜಾಮೂನ್ ಹಿಟ್ಟಿಂದ ಸ್ವಲ್ಪ ಡ್ರೈ ಜಾಮೂನು ಕೂಡ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಈ ಜಾಮೂನಂತೂ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ಈ ವಿಡಿಯೋನ ನೀವೇ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲೂ ಸ್ವಲ್ಪನೂ ಕ್ರ್ಯಾಕ್ ಆಗಿರಲಿಲ್ಲ. ಅಂದರೆ ಮುದ್ದೆ ಮುದ್ದೆ ಥರ ಆಗೋದು, ಸ್ವಲ್ಪ ಹಿಟ್ಟಂಗೆ ಆಗಿರೋದು ಒಳಗಡೆ ಎಲ್ಲ ಆ ಥರ ಏನೂ ಆಗಿರಲಿಲ್ಲ. ಚೆನ್ನಾಗಿ ಆಲ್ಮೋಸ್ಟು ಅಂದರೆ ನಾನು ಹಿಟ್ಟನ್ನು ಹಾಲಲ್ಲೇ ಕಲಿಸ್ಕೊಂಡಿದ್ದೆ. ಹಾಲು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಸಿರಲಿಲ್ಲ. ಪೂರ್ತಿ ಹಾಲಿಂದನೇ ಚೆನ್ನಾಗಿ ನಾದ್ಕೊಂಡು ಕಲಸಿ ಒಂದು 10 ನಿಮಿಷ ನಾನು ಇಟ್ಟಿದ್ದೆ. ನಂತರ ಅದನ್ನು ಕೈಗೇ ತುಪ್ಪ ಸವರ್ಕೊಂಡು ಸ್ವಲ್ಪ ನಾನು ದಪ್ಪ ದಪ್ಪ ಉಂಡೆನೇ ಮಾಡ್ತಾಯಿದ್ದೀನಿ. ಯಾವಾಗಲೂ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳಾಗೆ ಮಾಡ್ತಿದ್ದೆ. ಈ ಸಲ ಮಾತ್ರ ಸ್ವಲ್ಪ ದಪ್ಪ ದಪ್ಪ ಉಂಡೆಗಳಾಗೆ ಮಾಡಿಕೊಂಡು ಎಣ್ಣೆ ಒಳಗಡೆ ಹಾಕಿ ಆಮೇಲೆ ಪಾಕದೊಳಗಡೆ ಸೇರಿಸ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಪಾಕದೊಳಗಡೆ ಹಾಕಿದ ಮೇಲೂ ಕೂಡ ಒಂದೂ ಒಡೆದೋಗಿರಲಿಲ್ಲ. ಅಂದರೆ ಈ ರೀತಿ ಓಪನ್ ಆಗೋದು ಆ ರೀತಿ ಏನೂ ಆಗಿರಲಿಲ್ಲ. ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಜಾಮೂನಂತೂ.
ನೋಡ್ತಾ ಇರ್ಬೋದು ನೀವೇನೆ ಜಾಮೂನ್ ಅಂತೂ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ಒಂದು ಚೂರು ಒಂದು ಕೂಡ ಒಡೆದೋಗಿಲ್ಲ, ಕ್ರ್ಯಾಕ್ ಬಂದಿಲ್ಲ. ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಒಂದು 10 ನಿಮಿಷ ನಾನು ಪಾಕದಲ್ಲಿ ನೆನೆಸಿದ್ದೆ, ಅಂದರೆ ಸ್ವಲ್ಪ ಒಂದೆರಡು ಪಾಕ ಥರ ಮಾಡಿಕೊಂಡು ನೆನೆಸ್ಕೊಂಡಿದ್ದೆ. ಹಾಗೆ ಇದರಲ್ಲಿ ಸ್ವಲ್ಪ ಒಂದು 5-6 ಪೀಸ್ನ ಎತ್ಕೊಂಡು ನಾನಿಲ್ಲಿ ಡ್ರೈ ಜಾಮೂನ್ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕೊಕೊನಟ್ ಪೌಡರ್ನ ಬಳಸಿಲ್ಲ. ಮನೇಲೇ ಸ್ವಲ್ಪ ಕೊಬ್ಬರಿ ತುರಿನ ತುರ್ಕೊಂಡು ಮಿಕ್ಸಿಲಿ ಸ್ವಲ್ಪ ಸಣ್ಣದಾಗೆ ಪುಡಿ ಮಾಡಿಕೊಂಡು ಅದರಿಂದ ನಾನು ಡ್ರೈ ಜಾಮೂನ್ ಥರನೇ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು 2 ದಿನದಲ್ಲಿ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಎಲ್ಲ ನನ್ನ ಆತ್ಮೀಯರಿಗೂ ಕೂಡ ಹ್ಯಾಪಿ ಗೌರಿ ಗಣೇಶ. ಆ ಗಣೇಶ ಎಲ್ಲರ ಜೀವನದಲ್ಲಿರೋ ವಿಘ್ನಗಳನ್ನ ನಿವಾರಿಸೋ ವಿನಾಯಕ. ಅವನು ಎಲ್ಲರ ಕಷ್ಟಗಳನ್ನೂ ನಿವಾರಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.